ಇಂದ್ರಪ್ಪನ ಪತ್ನಿ ಸಂತಾನಲಕ್ಷ್ಮಿ ಒಳಗೆ ಹೋಗಿ ರಚನಾಳನ್ನು ಹುಡುಕಿದಳು. ಅವಳು ಅತಿಥಿಗಳ ಕೋಣೆಯಲ್ಲಿದ್ದನ್ನು ನೋಡಿ ಅಲ್ಲಿಗೆ ಹೋಗಿ, ನಿನ್ನ ಅಕ್ಕ ಪತ್ರ ಬರೆದಿಟ್ಟು ಓಡಿ ಹೋದುದರಿಂದ ಈಗ ನಿನಗೆ ಆ ವರನೊಂದಿಗೆ ಮದುವೆ ನಿಶ್ಚಯವಾಗಿದೆ. ಬಾ, ನಿನ್ನನ್ನು ವರನ ಕಡೆಯವರು ನೋಡಬೇಕೆಂದು ಹೇಳಿದರು ಎಂದು ಕರೆದಳು. ಅದಕ್ಕೆ ಅವಳು, ಚಿಕ್ಕಮ್ಮ ಹೊರಗೆ ಬಂದರೆ ಹೊಡೆಯುತ್ತಾರೆ. ಅಮ್ಮ ನನ್ನನ್ನು ಮದುವೆ ಮುಗಿಯುವವರೆಗೂ ಹೊರಗೆ ಬರಬಾರದು ಎಂದು ಹೇಳಿದ್ದಾರೆ ಎಂದಳು. ನಿನ್ನ ಅಕ್ಕನೇ ಓಡಿ ಹೋಗಿದ್ದಾಳೆ, ಇನ್ನು ನಿನ್ನ ಚಿಕ್ಕಮ್ಮ ಯಾರಿಗೆ ಮದುವೆ ಮಾಡಿಸುತ್ತಾಳೆ? ಅವಳೇನೂ ಹೇಳುವುದಿಲ್ಲ ಎಂದು ಹೇಳಿ ರಚನಾಳನ್ನು ಕರೆದುಕೊಂಡು ಬಂದಳು. ಬರುವ ದಾರಿಯಲ್ಲಿ ಯಾರು ಏನೇ ಕೇಳಿದರೂ ಸರಿ ಎಂದು ಮಾತ್ರ ಹೇಳಬೇಕು. ಇಲ್ಲ, ಇಷ್ಟವಿಲ್ಲ ಎಂದೆಲ್ಲ ಹೇಳಬಾರದು ಎಂದು ಬುದ್ಧಿವಾದ ಹೇಳಿ ಕರೆತಂದಳು. ರಚನಾ ತನ್ನ ಅಕ್ಕನ ಮದುವೆಗೆ ತೆಗೆದುಕೊಂಡಿದ್ದ ಹಳದಿ ಬಣ್ಣದ ರೋಸ್ ಬಾರ್ಡರ್ ಇದ್ದ ರೇಷ್ಮೆ ಸೀರೆಯುಟ್ಟು, ಸೊಂಟದವರೆಗೂ ಇದ್ದ ಕೂದಲನ್ನು ನೇರ ಬೈತಲೆ ತೆಗೆದು ಜಡೆ ಹಾಕಿ, ಅವಳೆ ಕಟ್ಟಿದ ಮಲ್ಲಿಗೆ ಹೂವು ಮುಡಿದು, ಕಿವಿಯಲ್ಲಿ ಜುಮುಕಿ ಧರಿಸಿ, ಕುತ್ತಿಗೆಯಲ್ಲಿ ದೊಡ್ಡ ಗಜಲಕ್ಷ್ಮಿ ಡಾಲರ್ ಸರ ಧರಿಸಿ, ತಲೆ ತಗ್ಗಿಸಿದವಳಾಗಿ ಎಲ್ಲರ ಮುಂದೆ ಬಂದು ನಿಂತಳು. ಅವಳ ಅಮ್ಮ ಅವಳನ್ನು ಎಲ್ಲರಿಗೂ ನಮಸ್ಕಾರ ಮಾಡುವಂತೆ ಕಿವಿಯಲ್ಲಿ ರಹಸ್ಯವಾಗಿ ಹೇಳಿದರು. ಅವಳು 1 ನಿಮಿಷಕ್ಕೂ ಕಡಿಮೆ ಸಮಯ ತಲೆ ಎತ್ತಿ ನೋಡಿ ಕೈಮುಗಿದು ಈ ನಮಸ್ಕಾರ ಎಂದು ಹೇಳಿ ಮತ್ತೆ ತಲೆ ತಗ್ಗಿಸಿಕೊಂಡಳು. ಅವಳ ಹತ್ತಿರ ಹೋದ ಶ್ಯಾಮಲಾದೇವಿ ಅವಳ ಗಲ್ಲ ಹಿಡಿದು ಮುಖ ಎತ್ತಿ ನೋಡಿದರು. ಯಾವುದೇ ಮೇಕಪ್ ಇಲ್ಲದ ಗೋಧಿ ಮತ್ತು ಪನ್ನೀರ್ ರೋಸ್ ಸೇರಿದ ಬಣ್ಣ, ಅರ್ಧಚಂದ್ರನಂತ ಹಣೆ, ಬಿಲ್ಲಿನಂತೆ ಬಾಗಿದ ಹುಬ್ಬುಗಳು, ಜನರನ್ನು ನೋಡಿ ಬೆದರಿದ ಜಿಂಕೆಯಂತ ಕಣ್ಣುಗಳು, ಚೂಪಾದ ಮೂಗು, ಸೇಬಿನಂತ ಕೆನ್ನೆ, ಚಿಕ್ಕ ತುಟಿಗಳು, ಬಲ ಮೇಲ್ತುಟಿಯಲ್ಲಿ ಸಾಸಿವೆಯಷ್ಟು ಚಿಕ್ಕ ಮೆಚ್ಚೆ. ಹೀಗೆ ರಚನಾ ನೋಡಲು ಅಪ್ಸರೆಯಂತೆ ಇದ್ದಳು. ಅವಳನ್ನು ನೋಡಿ ಶಂಕ್ರಪ್ಪ ಹತ್ತಿರ ಹೋದ ದೇವಿ, ನನಗೆ ಹುಡುಗಿ ತುಂಬಾ ಇಷ್ಟವಾಯಿತು ಎಂದರು. ಆತನ ಕಿವಿಯಲ್ಲಿ ಸೌಮ್ಯಳಿಗಿಂತ ಇವಳೇ ಸುಂದರವಾಗಿದ್ದಾಳೆ ಎಂದಳು. ಅದಕ್ಕೆ ಅವರು, ಗುಣ ಮುಖ್ಯ ಅಲ್ವಾ ಎಂದರು. ತನ್ನ ತಂದೆಗಾಗಿ ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಎಂದರೆ ಒಳ್ಳೆಯ ಗುಣವೇ ಇರುತ್ತದೆ ಎಂದರು. ನಿಮ್ಮ ನಿರ್ಧಾರವೇನು ಎಂದು ಎಲ್ಲರನ್ನೂ ಕೇಳಿದರು ಇಂದ್ರಪ್ಪ. ಕೂಡಲೇ ಶಂಕ್ರಪ್ಪ ಮತ್ತು ಶ್ಯಾಮಲಾದೇವಿ ಒಪ್ಪಿಗೆ ಸೂಚಿಸಿದರು. ಜಯಂತ್ ಮಾತ್ರ ಹುಡುಗಿಯ ಜೊತೆ ತನಿಯಾಗಿ ಮಾತನಾಡಬೇಕು ಎಂದನು. ಶ್ಯಾಮಲಾದೇವಿ ಜಯಂತ್ನನ್ನು ಕೋಪದಿಂದ ನೋಡಿದರು. ಹೀಗೆಯೇ ಮಾತನಾಡಿ ಪ್ರತಿಯೊಬ್ಬ ಹುಡುಗಿಯನ್ನು ಓಡಿಸುತ್ತೀಯಾ? ಇದೆಲ್ಲ ನಡೆಯಲ್ಲ ಎಂದು ಮೆಲ್ಲನೆ ಹೇಳಿದರು. ಇಂದ್ರಪ್ಪ ಜಯಂತ್ನನ್ನು ನೋಡಿ, ಮಾತನಾಡುವುದಾದರೆ ಮಾತನಾಡಿಕೊಂಡು ಬನ್ನಿ, ನಾವು ಕಾಯುತ್ತೇವೆ. ಆದರೆ ಇಲ್ಲಿ ಸ್ವಲ್ಪ ದೂರ ನಿಂತು ಮಾತನಾಡಿ ಎಂದರು. ಇವನ ಬಗ್ಗೆ ತಿಳಿಯದೆ ಇವನೊಂದಿಗೆ ಹುಡುಗಿಯನ್ನು ಕಳುಹಿಸಲು ಒಪ್ಪುತ್ತಿದ್ದಾರಲ್ಲ, ಇವನು ಈ ಹುಡುಗಿಯನ್ನು ಓಡಿಸಿಬಿಡುತ್ತಾನೋ ಎಂದು ಶ್ಯಾಮಲಾದೇವಿ ಮನಸ್ಸಿನಲ್ಲಿಯೇ ಹಲುಬುತ್ತಾ, ಈ ಮದುವೆಯಾದರೂ ಚೆನ್ನಾಗಿ ನಡೆಯಲಿ ಎಂದು ಕುಲದೇವರನ್ನು ಪ್ರಾರ್ಥಿಸಿದರು. ದೇವರು, ಈ ಜನ್ಮದಲ್ಲಿ ಇವಳೇ ನಿನ್ನ ಹಿರಿಯ ಸೊಸೆ, ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಆಶೀರ್ವದಿಸಿದರು. ಅವನು ಅಡುಗೆ ಮನೆಯಲ್ಲಿ ಮಾತನಾಡೋಣ ಎಂದು ಅಲ್ಲಿಗೆ ಹೋದನು. ಸಂತಾನ ಲಕ್ಷ್ಮಿ ಮಗಳಿಗೆ ಹುಡುಗ ಏನು ಹೇಳಿದರೂ ಸರಿ ಎಂದು ಒಪ್ಪಿಕೋ. ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಧನಾತ್ಮಕವಾಗಿಯೇ ಉತ್ತರ ಕೊಡು ಎಂದು ಬುದ್ಧಿವಾದ ಹೇಳಿ ಕಳುಹಿಸಿದರು. ಅವಳು ಕೂಡ ಕೈ ಕಾಲು ನಡುಗುತ್ತಾ ಅಡುಗೆ ಮನೆಗೆ ಹೋದಳು. ಅಲ್ಲಿ ಅಡುಗೆಯವರು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು. ಜಯಂತ್ ಅವಳು ಬರುವುದನ್ನೇ ಕಾಯುತ್ತಾ ಕಂಬಕ್ಕೆ ಒರಗಿ ನಿಂತಿದ್ದನು. ಹಂಸನಡಿಗೆಯಲ್ಲಿ ಬಂದವಳು ಹತ್ತಿರ ಬಂದು ನೋಡಿದರೆ 6 ಅಡಿ ಎತ್ತರ, ಮಾಸದ ಮೈ ಬಣ್ಣ, ನೋಡಲು ಸುಂದರವಾಗಿದ್ದ. ಈಗ ರಚನಾಳಿಗೆ 23 ವಯಸ್ಸು. ಇಂಜಿನಿಯರಿಂಗ್ ಪದವೀಧರೆ. ಮದುರೈನಲ್ಲಿ ಒಂದು ಚಿಕ್ಕ ಸಾಫ್ಟ್ವೇರ್ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಆದರೂ ಮನೆಯ ವಿಷಯದಲ್ಲಿ ಅಪ್ಪ ಅಮ್ಮನ ಮಾತಿಗೆ ಕಟ್ಟುಬಿದ್ದವಳು. ಎಲ್ಲಿಯೂ ತನ್ನಿಂದ ತನ್ನ ತಂದೆಯ ಗೌರವ ಹೋಗಬಾರದು ಎಂದು ಅಂದುಕೊಳ್ಳುವವಳು. ಜಯಂತ್ ಮುಂದೆ ಹೋಗಿ ನಿಂತಳು. ಅವನು ಅವಳನ್ನು 1 ನಿಮಿಷ ಮೇಲಿಂದ ಕೆಳಗೆ ಅಳೆದು ನೋಡಿ ತನ್ನ ಷರತ್ತನ್ನು ಹೇಳಿದನು. ತನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲವೆಂದು ತಂದೆಯ ಬೆದರಿಕೆಗೆ ಮಣಿದು ಈ ಮದುವೆಗೆ ಒಪ್ಪಿರುವುದಾಗಿ ಹೇಳಿದನು. ನೀನು ನನಗೆ 1 ತಿಂಗಳು ಹೆಂಡತಿಯಾಗಿ ಇದ್ದರೆ ಸಾಕು. ಅಷ್ಟರಲ್ಲಿ ವ್ಯವಹಾರವನ್ನು ನನ್ನ ಹೆಸರಿಗೆ ಬದಲಾಯಿಸಿಕೊಳ್ಳುತ್ತೇನೆ. ನಂತರ ನಿನಗೆ ಇಷ್ಟವಾದ ಕೆಲಸವನ್ನು ಇಷ್ಟವಾದ ಊರಿನಲ್ಲಿ ಕೊಡಿಸಿ ನಿನಗೆ ಇಷ್ಟವಾಗುವ ಹುಡುಗನ ಜೊತೆ ಮದುವೆ ಮಾಡಿಸುತ್ತೇನೆ ಎಂದನು. ಇದಕ್ಕೆ ಒಪ್ಪುವುದಾದರೆ ನಾವು ಮದುವೆ ಮಾಡಿಕೊಳ್ಳೋಣ ಎಂದನು. ಅಲ್ಲಿ ಮಿಕ್ಸಿಯಲ್ಲಿ ಯಾರೋ ಮಸಾಲೆ ರುಬ್ಬುತ್ತಿದ್ದರಿಂದ ಆ ಶಬ್ದದಲ್ಲಿ ಅವನು ಹೇಳಿದ್ದು ಯಾವುದೂ ರಚನಾಳ ಕಿವಿಗೆ ಬೀಳಲಿಲ್ಲ. ನಾವು ಮದುವೆ ಮಾಡಿಕೊಳ್ಳೋಣ ಎಂದು ಹೇಳಿದ್ದು ಮಾತ್ರ ಕೇಳಿಸಿತು. ಅದಕ್ಕೆ ಅವಳು ಸರಿಯೇ ಎಂದು ಹೇಳಿದಳು. ಇಬ್ಬರು ಹಿಂತಿರುಗಿ ಎಲ್ಲರ ಮುಂದೆ ಬಂದು ಒಪ್ಪಿಗೆಯೇ ಎಂದು ಹೇಳಿದರು. ಈ ಕತೆ ಇನ್ನೂ ಇದೆ. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.